ಹಲೋ ಫ್ರೆಂಡ್ಸ್, ಈ ದಿನ ನಾನು ಪಾನಿಪುರಿ ಮಾಡೋದಕ್ಕೆ ಮೊದಲು ಹಿಟ್ಟು ಕಲಸೋದನ್ನ ತೋರಿಸ್ತೀನಿ. ಇದು ಗೋಧಿ ಹಿಟ್ಟು, ಮೈದಾ ಅಥವಾ ಯಾವ್ದ್ರಿಂದಾನೂ ಅಲ್ಲ. ಇದು ಬೆಂಗಳೂರು ರವೆ ಅಂತ ಬರುತ್ತಲ್ಲ, ದೊಡ್ಡದು ದಪ್ಪ ಇರುತ್ತೆ. ಆ ರವೆನ ಕಲಿಸ್ಬೇಕು. ನಾನು ಇಲ್ಲಿ 1 ಕಪ್ ಹಾಕ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಅದು ಏನು ಹಾಕಬಾರ್ದು. ಉಪ್ಪು ಹಾಕಿದ್ರೆ ಮೆತ್ತಗಾಗ್ಬಿಡ್ತವೆ ಪೂರಿಗಳೆಲ್ಲ. 4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. ಇಟ್ಟಿದ್ದೀನಿ. ಅದು ರವೆಗೆ ಕಾಯಲಿಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೈ ಉಗುರು ಬೆಚ್ಚಗಿರಬೇಕು, ಕೈ ಬಿಸಿ ಆಗೋಷ್ಟು. ಅದನ್ನು 1/4 ಕಪ್ ತಗೊಂಡು ಎಷ್ಟು ಬೇಕೋ ಅಷ್ಟನ್ನು 1/4 ಕಪ್ ತೊಗೊಳ್ಬೇಕು. ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಕಲಿಸ್ಬೇಕು. ಕೈಗೆ ಮುಟ್ಟೋಷ್ಟು ಬಿಸಿ ಇರಬೇಕು. ಪೂರ್ತಿ ಹಿಟ್ಟು ನಾದದಂಗೆ ನಾದಬಾರ್ದು ಫ್ರೆಂಡ್ಸ್. ಆ ರವೆ ಬೈಂಡಿಂಗ್ ಆಗಬೇಕು ಅಷ್ಟೇ. ತುಂಬ ನೀರಾಗಿ ಆಗಬಾರ್ದು, ತುಂಬ ಗಟ್ಟಿಯಾಗೂ ಆಗಬಾರ್ದು. ಈಗ ನಾನು ಕಲಿಸ್ತಾ ಇದ್ದೀನಲ್ಲ, ಅಷ್ಟೇ ಹದದಲ್ಲೇ ಇರಬೇಕು. ಈಗ ಒಂದು ಬೌಲ್ ಮುಚ್ಚಿಡ್ತಾ ಇದ್ದೀನಿ. ಪಾನಿ ಮಾಡೋದಕ್ಕೋಸ್ಕರ ಪಾನಿಗೆ ಮೊದಲು 1 ಕಪ್ಪು ಕೊತ್ತಂಬರಿ ಸೊಪ್ಪು ತೊಗೊಳ್ತಾ ಇದ್ದೀನಿ. ಅದ್ರ ಚಟ್ನಿ ರೆಡಿ ಮಾಡ್ಕೊತೀನಿ. 1 ಕಪ್ಪು ಪುದೀನ ತೊಗೋತೀನಿ. 2ರಿಂದ 3 ಹಸಿಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ. ಮುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಹಾಗೆ 1 ಇಂಚು ಶುಂಠಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಒಂದು 5-6. ಒಂದು ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಅದು ಕಲರು ಹೋಗದೇ ಇರಲಿ ಅಂತ, ಬ್ಲ್ಯಾಕ್ ಆಗೋದಿಲ್ಲ ನಿಂಬೆಹಣ್ಣು ಹಿಂಡ್ಬಿಟ್ರೆ. ಆಮೇಲೆ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ, 1 ಸ್ಪೂನಷ್ಟು. ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕಬೇಕು. ಈಗ ಹುರಿದಿರೋ ಜೀರಿಗೆ ಪೌಡ್ರ್ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಖಾರದ ಪುಡಿ, ಹಿಂಗೆ ಹಾಕ್ತಾ ಇದ್ದೀನಿ. ಹಾಕಿ ಈಗ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಈಗ ಮಿಕ್ಸಿ ಮಾಡ್ಕೊಂಡು ಬಂದು ಅದನ್ನು ಜಾಲರಿಯಲ್ಲಿ ಸೋಸ್ತಾ ಇದ್ದೀನಿ. ಜರಡಿಯಲ್ಲಿ ನೀರು ಹಾಕಿಬಿಟ್ಟು ಸೋಸಿಬಿಟ್ಟು ಚೆನ್ನಾಗಿ ಕೈ ಆಡಿಸಿ ಅದರದ್ದು ರಸನೆಲ್ಲ ತೆಗಿತಾ ಇದ್ದೀನಿ. ಆ ಚಟ್ನಿ ವೇಸ್ಟ್ ಮಾಡೋದು ಬೇಡ, ಆ ಚಟ್ನಿ ಹಾಗೇ ಇಟ್ಕೋಬೇಕು. ಈಗ ಹುಣಸೆಹಣ್ಣಿನ ರಸ ಹಾಕ್ತಾ ಇದ್ದೀನಿ, ಅರ್ಧ ಕಪ್ಪು. ಆಮೇಲೆ ರುಚಿಗೆ ಬೇಕಾದರೆ ಇನ್ನು ಸ್ವಲ್ಪ ಹಾಕ್ಬೋದು. ಫಸ್ಟ್ ಅದನ್ನು ಅರ್ಧ ಕಪ್ ಹಾಕ್ತೀನಿ. ಆಮೇಲೆ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾ ಇದ್ದೀನಿ, 1 ಸ್ಪೂನು. ಹಾಕ್ಬಿಟ್ಟು ಕೈ ಆಡಿಸ್ಬೇಕು. ಈಗ ಒಂದು 2 ಲೋಟ ನೀರು ಹಾಕಬೇಕು. ಮತ್ತು ಸ್ವಲ್ಪ ಹುರಿದ ಜೀರಿಗೆ ಪೌಡ್ರನ್ನ ಹಾಕಬೇಕು ಅದಕ್ಕೆ, ಪಾನಿಗೆ. ಸ್ವಲ್ಪ ಖಾರದ ಪುಡಿ ಹಾಕಬೇಕು.
ಈಗ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ, 1 ಸ್ಪೂನ್ನಷ್ಟು. ಚಾಟ್ ಮಸಾಲ ಇದ್ರೇ ಟೇಸ್ಟ್ ಅದು. ಹಾಗೆ ಸ್ವಲ್ಪ ಆಮ್ಚೂರ್ ಪೌಡರ್ ಹಾಕ್ತಾಯಿದ್ದೀನಿ, 1/4 ಚಮಚ. ಈಗ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ, ಯಾಕೆಂದರೆ ಬ್ಲ್ಯಾಕ್ ಸಾಲ್ಟ್ ಎಲ್ಲ ಹಾಕಿರ್ತೀವಲ್ಲ, ಸೊ ಇವಾಗ ಪಾನಿ ಕೈಯಾಡಿಸಿ ಇಡ್ತಾಯಿದ್ದೀನಿ. ಈಗ ಹಿಟ್ಟು ರೆಡಿಯಾಗಿದೆ, ಸ್ವಲ್ಪ ನಾದ್ಕೊಂಡು ಉದ್ದಬೇಕು. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಗಟ್ಟಿ ಇದೆ ಅನಿಸ್ತು. ಈಗ ಸಣ್ಣ ಸಣ್ಣ ಉರುಳೆಗಳನ್ನ ತೆಗಿತೀನಿ. ಈಗ ಉರುಳೆಗಳನ್ನ ತೊಗೊಂಡು ಉದ್ದಬೇಕು. ಅದಕ್ಕೂ ಮೊದಲು ಆ ಬಟ್ಟೆ ಸ್ವಲ್ಪ ಹಸಿ ಮಾಡ್ಕೊತೀನಿ. ಬಟ್ಟೆ ಹಸಿ ಮಾಡ್ಕೊಂಡಿರೋದನ್ನು ಅದ್ರ ಮೇಲೆ ಮುಚ್ಚುತ್ತೀನಿ, ಆ ಉರುಳೆಗಳ ಮೇಲೆ ಒಂದೊಂದೇ ತಗೊಂಡು ಉದ್ದುತ್ತೀನಿ. ಹಾಗೆ ಬಟ್ಟೆ ಕೆಳಗಡೆನೇ ಹಾಕ್ತಾಯಿದ್ದೀನಿ, ಅದು ಹಸಿಯಾಗೇ ಇರಬೇಕು, ಡ್ರೈ ಆಗಬಾರ್ದು ಪೂರಿಗಳು. ಮೊದಲು ಒಂದು ಸ್ವಲ್ಪ ಹಿಟ್ಟಿನಿಂದ ಎಣ್ಣೆ ಕಾದಿದೆಯೋ ಇಲ್ಲ ನೋಡ್ತೀನಿ. ನಾವೆಲ್ಲ ಮೊದಲನೇ ಮಕ್ಳುಗಳಿಗೆ ಕೊಡೋಲ್ಲ, ಸೊ ಹಾಗಾಗಿ ಮೊದಲು ಒಂದು ಸ್ವಲ್ಪ ಎಣ್ಣೆ ಒಳಗೆ ಹಿಟ್ಟು ಬಿಟ್ಬಿಟ್ಟು ನೋಡ್ತೀವಿ. ಈಗ ಉದ್ದಿರೋದನ್ನು ಒಂದೊಂದೇ ಎಲೆಗಳನ್ನ ಹಾಕ್ಬಿಟ್ಟು ಪೂರಿಗಳನ್ನ ಕರಿತಾ ಇದ್ದೀನಿ. ತುಂಬ ಹಗುರ ಬರುತ್ತೆ ಫ್ರೆಂಡ್ಸ್. ಈಗ ಬೇಯಿಸಿಟ್ಟಿರೋ ಆಲೂಗಡ್ಡೆನ ತೊಗೊಳ್ಬೇಕು ಫ್ರೆಂಡ್ಸ್, ತಗೊಂಡು ಅದನ್ನು ಸ್ಮ್ಯಾಶ್ ಮಾಡಬೇಕು. ಈಗ ಇದಕ್ಕೆ ಮಸಾಲ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಖಾರದ ಪುಡಿ ಹಾಕ್ತಾಯಿದ್ದೀನಿ, ಹಾಗೆ ಹುರಿದಿರೋ ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ, ಹಾಗೆ ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಅದು ಪಾನಿದು ಚಟ್ನಿ ಉಳಿದಿತ್ತಲ್ಲ ಮೇಲ್ಗಡೆ ಬಂದಿದ್ದು, ಅದನ್ನು ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕಿ ಕಲಿಸ್ತಾ ಇದ್ದೀನಿ. ಸ್ಟಫಿಂಗು ಪಾನಿಪೂರಿ ಒಳಗಡೆಗೆ. ಈಗ ಸ್ಟಫಿಂಗ್ ರೆಡಿ ಆಗಿದೆ ಫ್ರೆಂಡ್ಸ್. ಈಗ ಪಾನಿನೂ ಅದನ್ನು ರೆಡಿ ಮಾಡ್ತೀನಿ ಪ್ಲೇಟ್ಗೆ. ಹೀಗೆ ಈ ಪಾನಿ ಒಳಗಡೆಗೆ ಕರ್ದಿರೋದು ಪ್ಲೈನ್ ಬೂಂದಿ ಇರುತ್ತೆ, ಅದು ಮೊದಲೇ ಕರೆದಿಟ್ಟಿದ್ದಿತ್ತು, ಅದನ್ನೇ ಹಾಕ್ತಾಯಿದ್ದೀನಿ. ರಾಯ್ತಕ್ಕೆಲ್ಲ ಹಾಕ್ತೀವಲ್ಲ ಬೂಂದಿ, ಅದು ಪಾನಿಗೆ ರಾಯ್ತಕ್ಕೆ ಕರೆದಿರೋ ಬೂಂದಿ ಇದೆ, ಅದನ್ನು ಹಾಕ್ತಾಯಿದ್ದೀನಿ, ಪ್ಲೈನ್ ಬೂಂದಿ. ಈಗ ಪಾನಿಪುರಿ ಪ್ಲೇಟ್ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ಹೊರಗಡೆ ತಿನ್ನೋದಕ್ಕಿಂತ ಈ ಚಳಿಗಾಲದಲ್ಲಿ ಸಂಜೆ ಹೊತ್ತು ಬೇಕು ಅನಿಸುತ್ತೆ ಫ್ರೆಂಡ್ಸ್. ಈಗ ಪೂರಿನ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿರಿ ಎಷ್ಟು ಹಗುರ ಆಗಿದೆ ಅಂತ. ರವೆ ಪೂರಿ ಇದು ಮೆತ್ತಗೇನೂ ಆಗೋದಿಲ್ಲ.
ಈಗ ಪಾನಿಪುರಿ ರೆಡಿ ಆಗಿದೆ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.